ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲಿ ಪತ್ನಿಯ ಶೀಲಾ ಶಂಕಿಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿಯಲ್ಲಿ ಭೀಕರ ಕೃತ್ಯ ನಡೆದಿರುವುದು. 34 ವರ್ಷದ ಪವಿತ್ರಾಳನ್ನ ಪತಿ ವೆಂಕಟೇಶ್ ಕೊಂದು ಹಾಕಿದ್ದಾನೆ. 3 ಮಕ್ಕಳಿದ್ರು. ಪತ್ನಿಯ ಮೇಲೆ ಅನುಮಾನ ಪಡ್ತಾ ಇದ್ದ. ಸಾಕಷ್ಟು ಬಾರಿ ರಾಜಿ ಸಂಧಾನ ನಡೆದಿದ್ರೂ ಕೂಡ ಕಲಹ ಮಾತ್ರ ನಿಲ್ತಾ ಇರಲಿಲ್ಲ. 2011ರಲ್ಲಿ ಮದುವೆಯಾಗಿದ್ದ ವೆಂಕಟೇಶ್ ಮತ್ತು ಪವಿತ್ರ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ, ತನಿಖೆಯನ್ನು ಚುರುಕು ಮಾಡಿದ್ದಾರೆ. ಕೇಸ್ ನೋಡಿ ಗಮನಿಸ್ತಾ ಇದ್ದೀವಿ. ಹೆಂಡತಿಯ ಶೀಲಾ ಶಂಕಿಸಿ ಇಲ್ಲಿ ಕೊಲೆ ಮಾಡಿರೋದು. 2011ರಲ್ಲಿ ಮದುವೆ ಆಗಿತ್ತಂತೆ ಇವರಿಬ್ಬರಿಗೂ. ಈಗ ಕೊಲೆ ಮಾಡಿದ್ದಾನೆ ಗಂಡ ಹೆಂಡತಿಯನ್ನು. ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿಯಲ್ಲಿ ಆಗಿರುವಂಥ ಕೃತ್ಯ ಇದು. 34 ವರ್ಷದ ಪವಿತ್ರಾಳನ್ನು ಪತಿ ವೆಂಕಟೇಶ್ ಕೊಂದು ಹಾಕಿದ್ದಾನೆ. 3 ಮಕ್ಕಳಿದ್ರು. ಪತ್ನಿಯ ಮೇಲೆ ಅನುಮಾನ ಪಡ್ತಾ ಇದ್ದ. ಸಾಕಷ್ಟು ಬಾರಿ ರಾಜಿ ಸಂಧಾನ ನಡೆದಿದ್ರು, ಕಲಹ ಮಾತ್ರ ನಿಂತಿಲ್ಲ. 2011ರಲ್ಲಿ ಮದುವೆಯಾಗಿದ್ದ ವೆಂಕಟೇಶ್ ಮತ್ತು ಪವಿತ್ರ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ.